ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸುಜಾತ ಮೈ ಥಾಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂತಹ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗಾದರೆ ಈ ದಿನ ನನ್ನ ಮೈಂಡಲ್ಲಿ ನನ್ನ ವಿಚಾರಗಳು ಇವತ್ತು ನಿಮ್ಮ ಜೊತೆ ಏನು ಹಂಚ್ಕೊಳ್ಳೋಕೆ ಬಂದಿದ್ದೀನಿ ಅಂದರೆ, ಈ ಆಡಂಬರದ ಬದುಕಿಗಿಂತ ಆನಂದವೇ ಮೇಲು. ಹಾಗಾದರೆ ಈ ವಿಷಯವನ್ನು ಯಾಕೆ ನಿಮ್ಮ ಜೊತೆಗೆ ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ ಅನ್ನೋದಾದರೆ, ಇಲ್ಲಿ ನಾವು ಬೇರೆಯವರನ್ನು ಮೆಚ್ಚಿಸೋಕೆ ಅಂತ ಬದುಕೋದು ಬೇಡ. ನಮ್ಮನ್ನು ನಮ್ಮ ಅಂತರಾತ್ಮ, ಇನ್ನೊಂದು ಪರಮಾತ್ಮ ಎರಡು ಮೆಚ್ಚಿದರೆ ಸಾಕು. ಓಕೆ, ಆಡಂಬರದ ಬದುಕಿಗಾಗಿ ಬೇರೆಯವರಿಗೆ ಏನನ್ನೂ ಮಾಡಿ ತೋರಿಸುವಂತಹ ಒಂದು ಛಲದಲ್ಲಿ, ಛಲ ಇರಲಿ, ದುಡಿದು ಸಾಧಿಸಿ ಏನಾದರೂ ನಮ್ಮ ಸಂಪಾದನೆ ಮಾಡಿಕೊಂಡು ನಾವು ದುಡಿದು ಸಾಧಿಸಿ ತೋರಿಸಬೇಕು. ಸಾಧನೆ ಎಂಬ ಛಲ ಮನುಷ್ಯನಿಗೆ ಬೇಕೇ ಬೇಕು. ಹಾಗಾದರೆ ಈ ಸಾಧನೆಯ ನೆಪದಲ್ಲಿ ಅಥವಾ ಬೇರೆಯವರಿಗೆ ಅದನ್ನು ಮಾಡಿ ತೋರಿಸ್ಬೇಕು, ಇದನ್ನು ಮಾಡಿ ತೋರಿಸ್ಬೇಕು, ಬೇರೆಯವರು ಏನೋ ಮಾಡಿದ್ರೆ ನಾವು ಮಾಡಬೇಕು ಅಂತ ಸಾಲ ಮಾಡೋದನ್ನು ಯಾವತ್ತೂ ಮಾಡಬೇಡಿ ಅಂತ ಹೇಳೋಕ್ಕೆ. ಸಾಲ ಮಾಡಬೇಕು, ಆದರೆ ಅದು ನಮ್ಮ ದುಡಿಮೆಗೆ ಮೀರಿ ಅದನ್ನು ನಾವು ವಾಪಸ್ ತೀರಿಸೋಕ್ಕೆ ಆಗದಷ್ಟು ಸಾಲವನ್ನು ಮಾಡಬಾರ್ದು. ಯಾಕೆ ಈ ವಿಷಯವನ್ನು ಚರ್ಚೆ ಮಾಡೋಕ್ಕೆ ಬಂದಿದ್ದೀನಿ ಅನ್ನೋದಾದರೆ, ಒಂದು ನೈಜ ಘಟನೆಯನ್ನು ನೋಡಿದೆ. ಒಬ್ಬರು ಸುಂದರವಾದ ಮನೆಯನ್ನು ಕಟ್ಟಬೇಕು ಅಂತ ಕೆಲವೊಂದಿಷ್ಟು ಬಡ್ಡಿ ಸಾಲ ಮಾಡಿ ಮನೆ ಕಟ್ಟಿದರು. ಆ ಮನೆ ಕಟ್ಟಿ ಅವರ ದುಡಿಮೆ ಆ ಸಾಲವನ್ನು ಮುಟ್ಟಿಸುವುದಕ್ಕಿಂತಲೂ ಅತಿಯಾಗಿಯೇ ಸಾಲ ಮಾಡಿದರು. ಆ ಸಾಲವನ್ನು ಮುಟ್ಟಿಸೋಕ್ಕಾಗದೆ ಪದೇ ಪದೇ ಬ್ಯಾಂಕಿನವರು, ಸಾಲ ತಗೊಂಡವರು ಮನೆಗೆ ಬಂದಾಗ 4 ಜನರಿಗೆ ಅವರು ಸಾಲ ಕೇಳಕ್ಕೆ ಬಂದವರು ಒಂದೆರಡು ಸರಿ ಕಾಲ್ ಮಾಡ್ತಾರೆ, ನಂತರ ಮನೆಗೆ ಬರ್ತಾರೆ, ಒಂದೆರಡು ಸರಿ ಸರಿಯಾಗಿ ಕೇಳ್ತಾರೆ. ಅದು ಆಗಿಲ್ಲ ಅಂದರೆ ಇವ್ರ ಮರ್ಯಾದೆ ಏನು ವಿಚಾರ ಮಾಡಲ್ಲ ರೀ. ಯಾಕಂದರೆ ಅವರು ಆ ಪ್ರತಿ ತಿಂಗಳು ಅಷ್ಟು ಅಮೌಂಟನ್ನು ಕಟ್ಟಿಸ್ಕೊಳ್ಳೇಬೇಕಾಗಿರುತ್ತೆ. ಸೊ ಆ ಸಮಯದಲ್ಲಿ ನಮಗೆ ನಮ್ಮ ದುಡಿಮೆಗೂ ಸಂಪಾದನೆಗೂ ಮೀರಿ ನಾವು ಈ ಬಡ್ಡಿ ಸಾಲವನ್ನು ಮಾಡಿದಾಗ ಅವರು ಬಂದು ಏನಂದರೆ ಸಾಲದ ಬಗ್ಗೆ ಕೇಳಿ ಜೋರಾಗಿ ಮಾತಾಡಿದಾಗ ಪಕ್ಕದ ಮನೆಯವ್ರು ಬಂದುಬಿಟ್ರೆ, ಪಕ್ಕದ ಮನೆಯವರೆಲ್ಲ ಬಿಡಿ, ಅದು ಯಾರ್ಯಾರಿಗಿರ್ತಾರೋ ಯಾರೋ ಆ ಸಮಯದಲ್ಲಿ ಬಾಗಿಲು ಮುಂದೆ ನಮ್ಮ ಮನೆಯ ಮುಂದೆ ಹೋಗ್ತಾ ಇರ್ಬೋದು, ಯಾರೋ ಕೇಳಿಸ್ಕೋಬೋದು. ಇದೆಲ್ಲ ಆಗೋ ಬದಲು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿದರೆ ನಮ್ಮ ಸಂಪಾದನೆ, ನಾವು ಮಾಡಿರುವ ಸಾಲವನ್ನು ಪ್ರತಿ ತಿಂಗಳು ಇಂತಿಷ್ಟು ನಾವು ಕಟ್ಟಬಹುದು, ಅದು ನಮ್ಮಿಂದ ಸಾಧ್ಯ ಅಂದಾಗ ಅಷ್ಟೇ ನಾವು ಸಾಲವನ್ನು ತೆಗೆದುಕೊಂಡು ನಮಗೆ ಏನು ಬೇಕೋ ಆ ಅವಶ್ಯಕತೆಗಳನ್ನು ಪೂರೈಸಿಕೊಂಡ್ರೆ ಸಾಕಾಗುತ್ತೆ. ಈ ಒಂದು ನೈಜ ಘಟನೆಯನ್ನು ನಾನು ನೋಡಿದೆ. ಯಾರೋ ಒಬ್ಬರು ಸಾಲ ತಗೊಂಡು ಮನೆ ಕಟ್ಟಿ ಸುಂದರವಾದ ಮನೆಯನ್ನೇ ಕಟ್ಟಿದ್ದಾರೆ. ಬಟ್ ಅದನ್ನು ತೀರ್ಸೋಕ್ಕಾಗದೇ ಇದ್ದಾಗ ಬ್ಯಾಂಕಿನವರು ಬಂದು ಜೋರಾಗಿ ಬಾಯಿ ಮಾಡಿರೋದನ್ನು ಅವರು ನೇಮಿಸಿರುವಂಥ ವರ್ಕರ್ಸ್ ಬಂದು ಕೇಳಿದಾಗ ತುಂಬಾ ಅವರು ಬೇಜಾರು ಮಾಡಿಕೊಂಡು, ಆಯಿತು ಅಮೌಂಟ್ ಕಟ್ತೀನಿ ಅಂತೆಲ್ಲ ಹೇಳ್ತಾಯಿದ್ರು. ದಯವಿಟ್ಟು ಬೇಡ, ದುಡಿದುಕೊಳ್ಳಿ, ನಿಮ್ಗೆ ಏನು ಬೇಕೋ ಅದನ್ನು ಪೂರೈಸ್ಕೊಳ್ಳಿ. ಇಲ್ಲಿ ವಿಲಾಸಿದಾಯಕ ವಸ್ತುಗಳನ್ನೇ ನಾವು ತಗೋಬೇಕಂತಿಲ್ಲ. ಅತ್ಯವಶ್ಯಕ ವಸ್ತು ಏನಿದೆಯೋ, ಅತ್ಯವಶ್ಯಕವಾಗಿ ನಮ್ಗೆ ಏನು ಬೇಕಾಗಿದೆಯೋ ಅದನ್ನು ಮಾಡಿ. ಎಷ್ಟೋ ಜನರಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ. ಆಹಾರ, ವಸತಿ, ಬಟ್ಟೆ, ನೀರು ಇವೆಲ್ಲ ಮೂಲಭೂತ ಅವಶ್ಯಕತೆಗಳು. ಸದ್ಯಕ್ಕೆ ನಮಗೆ ಎಷ್ಟು ಬೇಕು, ನಮ್ಮ ಬಜೆಟ್ ಎಷ್ಟಿದೆಯೋ ಅದರಲ್ಲೇ ನಾವು ಮನೆಯನ್ನು ಕಟ್ಸ್ಕೋಬೋದು. ಮನೆ ಕಟ್ಟಿಸುವುದು ಪ್ರತಿಯೊಬ್ಬರ ಕನಸು, ಒಪ್ಕೋತೀನಿ. ನಂತರ ಅದನ್ನು ನಾವು ದುಡಿದು ನಿಧಾನಕ್ಕೆ ಆ ಮನೆಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ದಯವಿಟ್ಟು ಸಾಲವನ್ನು ಮಾಡಿ, ಬಡ್ಡಿ ಸಾಲವನ್ನು ಮಾಡಿ ಅದೇ ಮನೆಯನ್ನು ನಿರ್ಮಿಸಿ ವಾಪಸ್ ಏನಾಗುತ್ತಂದರೆ ಆ ಬಡ್ಡಿ, ನಾವು ತೆಗೆದುಕೊಂಡಿರುವ ಅಮೌಂಟಿಗೆ ಇಂಟ್ರೆಸ್ಟನ್ನು ಹಾಕಿರ್ತಾರಲ್ಲ, ಅದು ನಮ್ಮ ಸಾಲಕ್ಕಿಂತಲೂ ಜಾಸ್ತಿ ಬಡ್ಡಿನೇ ಆದಾಗ ನಾವು ಕಟ್ಟಿರುವ ಮನೆಯನ್ನೇ ವಾಪಸ್ ಮಾಡಿದರೂ ಕೂಡ ಆ ಸಾಲವನ್ನು ತೀರಿಸೋಕ್ಕಾಗದೇ ಇರುವಂತಹ ನೈಜವಾದ ಘಟನೆಗಳನ್ನು ನಾನು ನೋಡಿದ್ದೀನಿ. ದಯವಿಟ್ಟು ನಿಮ್ಮ ಸಂಪಾದನೆಗೆ, ನಿಮ್ಮ ಅವಶ್ಯಕತೆಗೆ ಏನಿದೆಯೋ ಅದನ್ನು ಮಾಡಿ. ಮನೆಯಾಗಲಿ, ಕಾರು, ಏನೋ ಒಂದು ತಗೋಬೇಕು ಅನ್ನೋದು ಪ್ರತಿಯೊಬ್ಬರ ಕನಸು. ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಕಮೆಂಟ್ಸ್ಮೆಂಟ್ಸ್ ಇರುತ್ತೆ, ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ. ಸೊ ಈ ರೀತಿ ಮಾಡಬೇಡಿ. ಮತ್ತು ನಾನು ಮೊನ್ನೆ ಎಲ್ಲ ವಿಡಿಯೋದಲ್ಲಿ ಕೆಲವೊಂದಿಷ್ಟು ನೋಡಿದೆ. ಈ ಗೃಹಲಕ್ಷ್ಮಿ ಅಮೌಂಟನ್ನು ನಂಬಿಬಿಟ್ಟು
ಏನೋ ಒಂದು ವಸ್ತುವನ್ನು ಖರೀದಿಸಿ ಮಂತ್ಲಿ ಅಮೌಂಟನ್ನ ಕಟ್ತೀವಿ ಅಂಥೇಳಿ ಈ ರೀತಿಯೆಲ್ಲ ಆ ಗ್ಯಾರಂಟಿ ಯೋಜನೆಗಳ ಮೇಲೆ ಇದನ್ನ ಭಾರ ಹಾಕಿ ಅದನ್ನು ನಂಬಿಕೊಂಡು ಏನೆಲ್ಲ ತೊಗೊಂಡಿದ್ದೀರಾ, ಸಂಘಗಳಲ್ಲಿ ಸಾಲ ಮಾಡ್ಕೊಂಡಿದ್ದಾರೆ. ಸೊ ಹಾಗೆಲ್ಲ ಮಾಡಬೇಡಿ, ಓಕೆ. ಯಾಕಂದರೆ ಸರ್ಕಾರಕ್ಕೂ ಅವ್ರದ್ದೇ ಆದಂತಹ ಕಟ್ಟುನಿಟ್ಟಾದ ಕರ್ತವ್ಯಗಳಿರ್ತವೆ, ಓಕೆ. ಈಗಾಗಲೇ ಹಾಕಿದ್ದಾರೆ, ಯೂಸ್ ಆಗಿದೆ ಅಮೌಂಟು, ಓಕೆ. ಮುಂದೇನೂ ಅದು ಎಷ್ಟೋ ಜನರಿಗೆ ಯೂಸ್ ಆಗಿದೆ, ಅದನ್ನು ಕೂಡ ಯೂಸ್ ಮಾಡಲಿ, ಸರ್ಕಾರ ಅದನ್ನು ಜನರಿಗೆ ತಲುಪಿಸ್ಲಿ, ಅದರಿಂದ ಮಹಿಳೆಯರಿಗೆ ಯೂಸ್ ಆಗ್ತಾ ಇದೆ ಅಂತ ಹೇಳ್ತೀನಿ. ಇದೆಲ್ಲ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದೇ ನಮ್ಮ ಜೀವನಕ್ಕೆ ಅವಶ್ಯವಾದುದನ್ನು, ಅತ್ಯವಶ್ಯಕವಾದುದನ್ನು ಮೊದಲು ತಗೋಬೇಕು. ಆಡಂಬರದ ಬದುಕಿಗಾಗಿ, ಓಕೆ, ದಯವಿಟ್ಟು ಸಾಲ ಮಾಡಿ ಬಡ್ಡಿ ತುಂಬ್ತಾ ಜೀವನದಲ್ಲಿ ಬೇಜಾರಾಗಬೇಡಿ, ಓಕೆ. ಖುಷಿಯಾಗಿರಿ. ಬದುಕಿನಲ್ಲಿ ಯಾವುದೇ ಇರಲಿ, ಅದು ನಮ್ಮ ಅವಶ್ಯಕತೆಗೆ ನಮ್ಮ ಸಂಪಾದನೆಯನ್ನು ಮೀರಿ ಹೋಗಬಾರ್ದು ಅನ್ನೋದೇ ನನ್ನ ಅನಿಸಿಕೆಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮೈ ಥಾಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಸ್ನೇಹಿತರೆ. ಲವ್ ಯು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.